ಸತ್ತೂರ ಜಾತ್ರೆ ತುಂಬ ಫೇಮಸ್ ಅಂತ ಕೇಳ್ಪಟ್ಟಿದ್ದೆ. ಬಟ್ ನಾನು ನಂಜನಗೂಡಲ್ಲಿದ್ದರೂ ಹೋಗೋಕ್ಕಾಗಿರಲಿಲ್ಲ. ಈ ಸತಿ ನೋಡಲೇಬೇಕಂತ ಹೊರಟಿದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲ ಆಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ಲಿಗೆ ಪ್ರಯಾಣದಲ್ಲಿ ಇವತ್ತು ನಾನು ನಿಮ್ಮನ್ನ ಸುತ್ತೂರು ಜಾತ್ರೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟಿದ್ದೆ. ಅದನ್ನು ನೋಡಲೇಬೇಕು ಅಂತ ನಾನು ಹೊರಟಿದ್ದೀನಿ. ಸೊ ನಿಮಗೂ ತೋರಿಸ್ತೀನಿ, ನೀವು ಬನ್ನಿ. ಈ ಜಾತ್ರೆ ಪ್ರತಿ ವರ್ಷ ಫೆಬ್ರವರಿಲಿ ನಡೆಯುತ್ತೆ. ಈ ವರ್ಷದಲ್ಲಿ 6ನೇ ತಾರೀಕಿಂದ 11ನೇ ತಾರೀಕು ತನಕ ನಡೀತಾ ಇದೆ. ತುಂಬ ಚೆನ್ನಾಗಿರುತ್ತೆ. ನೀವು ಟೈಮ್ ಆದರೆ ವಿಸಿಟ್ ಮಾಡ್ಬೋದು. ಬಟ್ ನಾನು ವಿಡಿಯೋ ಅಪ್ಲೋಡ್ ಮಾಡೋ ತನಕ ಜಾತ್ರೆನೇ ಮುಗಿದೋಗಿರುತ್ತೆ. ಇಲ್ಲಿ ಸಾವಿರಾರು ಭಕ್ತರು ಅವ್ರ ಕೈಲಾದದನ್ನು ದಾನ ಮಾಡ್ತಾರೆ. ಅದೇ ಥರ ಇಲ್ಲಿ ಸಾವಿರಾರು ಜನಗಳಿಗೆ ಊಟ ಉಪಚಾರ ಎಲ್ಲ ಮಾಡ್ತಾರೆ. ಸೊ ಎಷ್ಟು ದೊಡ್ಡದಾಗಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ನೋಡಿ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಸೌದೆಗಳು, ರಾಶಿ ರಾಶಿ ಸೌದೆಗಳು, ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಅನ್ನ, ಒಂದು ಕಡೆ ಸಾಂಬಾರು, ಒಂದು ಕಡೆ ಪಾಯಸ, ಆ ಥರ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನೋಡಿ ಖುಷಿ ಆಯಿತು. ಎಲ್ಲ ಭಕ್ತರು ನೀಟಾಗಿ ಲೈನಲ್ಲಿ ನಿಂತ್ಕೊಂಡು, NCC ಮಕ್ಕಳುಗಳೆಲ್ಲ ತುಂಬ ಚೆನ್ನಾಗಿ ಡಿಸಿಪ್ಲಿನ್ ಆಗಿ ಎಲ್ಲನೂ ಮೇಂಟೈನ್ ಮಾಡ್ತಾಯಿದ್ರು, ಕ್ಯೂವಲ್ಲಿ ಕಳ್ಸೋಕ್ಕಾಗಲಿ. ಆಮೇಲೆ ಇಲ್ಲಿಂದ ಏನಂದ್ರೆ ಪದ್ಧತಿ, ನಾವು ತಟ್ಟೆಲಿ ತಿಂದಿದ್ದನ್ನು ನಾವೇ ತಟ್ಟೆ ತೊಳೆದು ಕೊಡಬೇಕು. ಆ ತಟ್ಟೆ ತೊಳೆದಿದ್ದನ್ನು ಮಕ್ಕಳುಗಳು ನೀಟಾಗಿ ಚೆಕ್ ಮಾಡಿಬಿಟ್ಟು ಇಡ್ತಾಯಿದ್ರು. ಯಾಕಂದರೆ ನೆಕ್ಸ್ಟು ತಿನ್ನೋರಿಗೆ ಏನೂ ಪ್ರಾಬ್ಲಮ್ ಆಗಬಾರ್ದು ಅಂತ. ತುಂಬ ಚೆನ್ನಾಗಿತ್ತು ಆ ಮಕ್ಕಳದ್ದು ಡಿಸಿಪ್ಲಿನ್ನು. ಮತ್ತು ಇಲ್ಲಿ JSS ಅವರು ಕಲಿಸಿರೋ ಪಾಠಗಳು ಅದೆಲ್ಲ ತುಂಬ ತುಂಬ ಖುಷಿ ಕೊಡ್ತು. ಹಾಗೆ ನಾವು ಕ್ಯೂವಲ್ಲಿ ನಿಂತ್ಕೊಂಡು ಜೈ ಬ್ಯಾಡ್ರ ಬೊಮ್ಮ ಅಂತ ಫಸ್ಟ್ ಊಟ ಮಾಡ್ಕೊಟ್ವಿ. ಯಾಕಂದರೆ ಹೊಟ್ಟೆ ಹಸಿತಿತ್ತು. ಆಮೇಲೆ ಪಟಾಕಿ ನೋಡಬೇಕು, ಡ್ಯಾನ್ಸ್ ನೋಡಬೇಕು ಅಂತ. ಸೊ ಮುಗಿಸ್ಕೊಂಡು ಎಲ್ಲ ನೋಡೋಣ ಅಂತ ಹೊರಟಿದ್ದೀವಿ. ಫಸ್ಟು ಒಂದು ರೌಂಡು ಡ್ಯಾನ್ಸು, ಆ ಪ್ರೋಗ್ರಾಮ್ಸ್ ಎಲ್ಲ ನೋಡಿಕೊಂಡು ಆಮೇಲೆ ಪಟಾಕಿ ಹೊಡೆಯೋದು ನೋಡೋಕೆ ಹೋಗ್ತೀವಿ. ಸುತ್ತಮುತ್ತ ಊರಿಂದ ಬಂದಿರೋ ಮಕ್ಕಳುಗಳೆಲ್ಲ ಭರತನಾಟ್ಯ ಪ್ರದರ್ಶನ ಮಾಡ್ತಾಯಿದ್ರು. ಒಂಥರ ಕಾಂಪಿಟೇಷನ್ ಇತ್ತು. ಒಂದೊಂದು ಊರಿಂದ ಬಂದ ಮಕ್ಕಳುಗಳೆಲ್ಲ ಡಿಫ್ರೆಂಟಾಗಿ ಭರತನಾಟ್ಯ ಮತ್ತು ಹಾಡುಗಳನ್ನು ಆಡಿಕೊಂಡು ತುಂಬ ಚೆನ್ನಾಗಿತ್ತು. ಟೈಮ್ ಹೆಂಗೋಯ್ತು ಅಂತಲೇ ಗೊತ್ತಾಗಿಲ್ಲ. ತುಂಬ ಸೂಪರಾಗಿತ್ತು ಎಕ್ಸ್ಪೀರಿಯೆನ್ಸ್.
ಇತ್ತು, ಬಟ್ ಯಾವ್ದು ಕಡೆನೂ ಗಮನ ಇರಲಿಲ್ಲ. ಯಾಕಂದರೆ ನನಗೆ ಪಟಾಕಿ ನೋಡಬೇಕು ಅಂತ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಅದಕ್ಕೆ ಫಸ್ಟ್ ಆ ಕಡೆ ಓಡೋಗ್ತಾ ಇದ್ದೆ. ಗುರು ಪಟಾಕಿ ಹೊಡಿ ಸ್ಟಾರ್ಟ್ ಆಗಿದ ತಕ್ಷಣ ಭೂಮಿ ಎಲ್ಲ ನಡ್ದಂಗೆ ಆಗುತ್ತೆ, ಬಡ್ ಅಂತಿದ್ದಂಗೆ. ನಾನು ನೋಡೇ ಇರಲಿಲ್ಲ ಇಷ್ಟು ಹತ್ರದಿಂದ ಮತ್ತು ಇಷ್ಟು ಜೋರಾಗಿ ಹೊಡಿತಾರೆ ಅಂತ ಗೊತ್ತೇ ಇರಲಿಲ್ಲ. ನಾನು ಓಡೋದೆ ಎಲ್ಲ ಕಡೆನೂ ತಪ್ಪಿಸ್ಕೊಂಡು ಎಷ್ಟು ಮುಂದೆ ಆಗುತ್ತೆ ಅಷ್ಟು ಮುಂದೆ ಅಂತ. ಬಟ್ ಜನಗಳು ಎಷ್ಟು ಜನ ಸೇರಿದ್ರು ಅಂದರೆ ಸಖತ್ತಾಯಿತು. ನೀವು ಎಂಜಾಯ್ ಮಾಡ್ತಿದ್ರು ಅಂದ್ಕೊಂಡಿದ್ದೀನಿ ಅಲ್ವಾ? ಚೆನ್ನಾಗಿದೆ, ಕಲರ್ ಪಟಾಕಿಗಳು ಸೂಪರ್ ಆಯ್ತಪ್ಪ. ಕಪಿಲಾರತಿ ನೋಡೋಕ್ಕೆ ಎರಡು ಕಣ್ಣು ಸಾಲದು. ಆ್ಯಕ್ಚುಲಿ ಇದೇ ಥರ ನಾವು ಇದು ಕಾಶಿಲಿ ನೋಡ್ತೀವಿ ಗಂಗಾ ಆರತಿ ಅಂತ, ಅಲ್ಲಿ ದಿನ ಮಾಡ್ತಾರೆ. ಬಟ್ ಇಲ್ಲಿ ವರ್ಷಕ್ಕೊಂದ್ಸತಿ ಮಾಡ್ತಾರೆ. ಬಟ್ ಎರಡೂ ಒಂಥರ ಸಿಮಿಲಾರಿಟಿ ಇತ್ತು. ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋಲಿ ನೋಡಿ.
ಜೈ ಬೆಡ್ರೂಮ್ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ಗ್ರೇಟ್ ಆ್ಯಂಡ್ ಫೆಂಟಾಸ್ಟಿಕ್ ಡೇ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಕಾಣೋ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಏನೇ ವಿಡಿಯೋ ಅಪ್ಲೋಡ್ ಮಾಡೋದು ಇಂಟಿಮೇಷನ್ ಸಿಗುತ್ತೆ. ಒಂದು ಲೈಕು ಒಂದು ಶೇರು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಇದೇ ಥರ ಮೋಟಿವೇಶನ್ ವಿಡಿಯೋ ಮಾಡೋದಕ್ಕೆ. ಥ್ಯಾಂಕ್ ಯು. ಹೋಪ್ ನೀವು ಎಲ್ಲರಿಗೂ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕೈಂಡ್ ಕೋಆಪರೇಷನ್.